ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವಿವತ್ತು ಒಂದು ಡಿಫ್ರೆಂಟ್ ಅನ್ಬಾಕ್ಸಿಂಗ್ ವಿಡಿಯೋನ ನೋಡ್ತಾ ಇದೀವಿ. ಏನು ಅಂತೀರಾ? ಲೂಮ್ ಸೋಲಾರ್ 50 ವಾಟ್ಸ್ ಪ್ಯಾನಲ್ ಅನ್ಬಾಕ್ಸಿಂಗ್. ಸೊ ನೋಡ್ಬೋದು ನೀವೀಗ ನಮಗೆ ಒಂದು ಪ್ರಮೋಷನ್ ಬಂದಿದೆ ಲೂಮ್ ಸೋಲಾರ್ ಕಡೆಯಿಂದ. ಸೊ ಇದು ಲೂಮ್ ಸೋಲಾರ್ 50 ವಾಟ್ಸ್ ಸೊ ಪ್ಯಾನಲ್ ಇದು. ಸೊ ಇದು ಬಗ್ಗೆ ಡೀಟೇಲ್ಸ್ ಏನು, ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋನ ಈ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿತ್ ಇದ್ರಲ್ಲಿ ಎಕ್ಸ್ಪ್ಲನೇಷನ್ ವಿಡಿಯೋನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸಮ್ಮರ್ ಬರ್ತಾ ಇದೆ. ಸಮ್ಮರ್ ಅಲ್ಲಿ ಕರೆಂಟು ಸರಿಯಾಗಿರೋದಿಲ್ಲ. ಸೊ ಅದರಿಂದ ನಾವು ಒಂದು ಸೋಲಾರ್ ಪವರ್ನ ಉಪಯೋಗಿಸ್ಕೊಂಡು ಎನರ್ಜಿನ ಸೇವ್ ಮಾಡೋದು ಹೇಗೆ, ವಿತ್ ಕರೆಂಟ್ ಬಿಲ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮ್ಗೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, ಸಮ್ಮರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಹಾಗೆ ಕರೆಂಟ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅದನ್ನ ಯಾವ ತರ ನಾವು ಸೇವ್ ಮಾಡ್ಕೊಳ್ಳೋದು, ಸೊ ಈ ಒಂದು ಪ್ಯಾನಲ್ ಇಂದ ನಾವು ಏನೇನ್ ಮಾಡ್ಬೋದು, ಹೇಗೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ಒಂದು ಅನ್ಬಾಕ್ಸಿಂಗ್ ನ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಗೆ ಬಂದಿರುವಂತ ಪಾರ್ಸಲ್ ಲೂಮ್ ಸೋಲಾರ್ 50 ವಾಟ್ಸ್ ಅಂತ. ಸೊ ನೋಡ್ಬೋದು, ಈಗ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನೇನು ಸ್ಪೆಷಾಲಿಟೀಸ್ ಇದೆ, ಇದೇನು ಫುಲ್ ಡೀಟೇಲ್ಸ್ ಅನ್ನೋದು ನಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಈಗ ನಾನು ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕೇಜ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನೀಗ ಇದನ್ನೇನು ಮಾಡ್ತೀನಿ, ಒಂದು ಸ್ವಲ್ಪ ಓಪನ್ ಮಾಡ್ತೀನಿ. ಯಾವ ತರ ಪಾರ್ಸಲ್ ಬಂದಿದೆ ನೋಡ್ಬೋದು ನೀವೀಗ. ಸೊ ವ್ಯಾಪಾರ ಯಾವ ತರ ಇದೆ ಟೋಟಲಿ. ಸೊ ನಾವೀಗ ಇದನ್ನ ಒಂದು ಓಪನ್ ಮಾಡಿದ್ರೆ, ಸೊ ಇದಕ್ಕೆ ಬಂದಿರೋಂಥದ್ದು ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಸೊ ನಾನು ಟೋಟಲ್ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ನಮ್ಗೆ ಇದನ್ನ ಸೈಡ್ಗೆ ಹಾಕೋಣ. ಸೊ ನಮ್ಗೆ ಬಂದಿರೋಂಥದ್ದು ಈ ಥರ ಇದೆ. ಸೊ ನೋಡ್ಬೋದು ಈಗ ಇದರ ಸ್ಪೆಸಿಫಿಕೇಶನ್ಸ್ ಏನು ಟೋಟಲಿ ಮೆನ್ಷನ್ ಆಗಿದೆ. ಲೂಮ್ ಸೋಲಾರ್ 50 ವಾಟ್ಸ್, ಪ್ರಾಡಕ್ಟ್ ನೇಮು ಸೋಲಾರ್ ಪ್ಯಾನಲ್, ಮಾಡೆಲ್ ನಂಬರ್ 50 ವಾಟ್ಸ್, ಮೋನೋ ಕ್ರಿಸ್ಟಲೈನ್ ಪ್ಯಾನಲ್. ಇದು ನೆಟ್ ಕ್ವಾಂಟಿಟಿ 1 ನಂಬರು, ವೆಯ್ಟ್ 4.12 kgs ಇದೆ, ಡಯಾಮಿಷನು 430/65/35. ಸೊ MRP ಬಂದ್ಬಿಟ್ಟು ಇಷ್ಟಿದೆ. ಸೊ ನಾನು ಇದರ ಡಿಸ್ಕೌಂಟ್ ಅಲ್ಲಿ ತುಂಬಾ ಕಡಿಮೆಗೆ ನಿಮ್ಗೆ ಸಿಗುತ್ತೆ. ಅದರ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ನೋಡೋಣ. ಮಾಡಲ್, ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ January 2020. ಸೊ ಇದನ್ನ ಓಪನ್ ಮಾಡಿ ನೋಡೋಣ ಯಾವ ತರ ಇದೆ ಅಂತ. ಸೊ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ನಮ್ಗಿಲ್ಲಿ ಈಗ ಓಪನ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವೀಗ ನಮ್ಗೊಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ ಸೆಂಟ್ರಲ್ಲಿ. ಸೊ ನಾನೀಗ ಆಚೆ ತೆಗಿತೀನಿ. ಸೊ ಓಪನ್ ಮಾಡ್ತಾ ಇದ್ದೀನಿ. ಯಾವ ಥರ ಇದೆ ಅಂತ ನೋಡ್ಬೋದು ನೀವೀಗ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಕಾಣಿಸ್ತಾ ಇದೆಯಲ್ಲ ಯಾವ ಥರ ಇದೆ ಅಂತ. ಸೊ ಪ್ಯಾನಲ್ ತುಂಬ ನೀಟಾಗಿದೆ. ಸೊ ಹಾಗೆ ಈ ರೆಟ್ ನಾವು ಇದನ್ನು ನೋಡಿದ್ರೆ ಗ್ಲಾಸ್ ಸೈಡ್ ಅಂತ ಕೊಟ್ಟಿದ್ರು. ಸೊ ತುಂಬ ಪ್ಯಾಕಿಂಗ್ ಅನ್ನೋದು ತುಂಬ ಇಷ್ಟ ಆಯ್ತು ನನಗೆ. ತುಂಬ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ. ಸೊ ಈಗ ಇನ್ನು ಸೈಡ್ ಗಿಡನ ಇದರ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೊ ಯಾವ ಥರ ಇದೆ. ಸೊ ನೀವು ನೋಡೋಕೆ ಹೋದ್ರೆ ಇಲ್ಲಿ ಲೂಮ್ ಸೋಲಾರ್ ಬ್ರ್ಯಾಂಡೆಡ್ ನೇಮು, ಲೋಗೋ ವಿತ್ ಲೂಮ್ ಸೋಲಾರ್ ಅಂತ ಬರೆದಿದೆ. ಸೊ ಅದೇ ಹಾಗೆ ಪ್ರಾಡಕ್ಟ್ದು ಡೀಟೇಲ್ಸ್ ಇಲ್ಲಿ ಬಾರ್ ಕೋಡ್ ಇದೆ. ಸೊ ಈ ಪ್ರಾಡಕ್ಟ್ ಒರಿಜಿನಲ್ ಡೂಪ್ಲಿಕೇಟ್ ಏನು ಅನ್ನೋದು ನಾವು ಈ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನೋಡ್ಕೋಬಹುದು. ಇದು ಡೂಪ್ಲಿಕೇಟ್ ಒರಿಜಿನಲ್ ಅದು ಪಕ್ಕ ಇದು ಗೊತ್ತಾಗುತ್ತೆ ನಮಗೆ ಈ ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ. ಸೊ ಹಾಗೆ ಸೈಡ್ಗಳಲ್ಲಿ ಇನ್ನೇನು ಕೊಟ್ಟಿದ್ದಾರೆ ನೋಡೋಣ. ಸೊ ಈಗ ಪ್ಯಾನಲ್ ಅನ್ನು ಈ ತರ ಇದೆ. ಸೊ ಈಗ ಇದಕ್ಕೆ ಏನಾಗಿದೆ ಅಂದ್ರೆ, ಸೊ ಫುಲ್ ಮೇಲೆ ಗ್ಲಾಸ್ ಇದೆ, ಸೈಡ್ ಅಲ್ಯೂಮಿನಿಯಂ ಬಾರ್ಸ್ ಇದೆ ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಮಾಡಿದ್ದಾರೆ. ಸೊ ನೋಡ್ಬೋದು ನೀವೀಗ ನಮ್ಗೆ ಇಲ್ಲೊಂದು ಬಿಲ್ ಬಂದಿದೆ. ಸೊ ಇಲ್ಲಿ ಏನೇನಿದೆ ಅಂತ ನಾವು ನೋಡೋಣ. ಸೊ ನೋಡ್ಬೋದು ಈಗ ಈ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲನೂ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮಾಡೆಲ್, ಏರಿಯಾ, ಸೆನ್ಸರ್, ಟೆಂಪರೇಚರು, ಏನೇನಿದೆ ಫುಲ್ ಡೀಟೇಲ್ಸ್ ಅನ್ನೋದು ನಮ್ಗೆ ಇಲ್ಲಿ ಬಂದಿದೆ. ಸೊ ವೋಲ್ಟೇಜ್ ಲೋಡು 18 ಇದೆ. ಸೊ ಡೀಟೇಲ್ಸ್ ಎಲ್ಲ ನೀವು ಓದ್ಕೋಬಹುದು. ಸೊ ಹಾಗೆ ಇಲ್ಲಿ ಬಂದರೆ ನಮಗೆ ಸೊ ಔಟ್ಪುಟ್ ತಗೊಳ್ಳೋಕ್ಕೆ ಅಂದರೆ ನಮಗೆ ಇನ್ವರ್ಟರ್ ಇರುತ್ತಲ್ಲ. ಸೊ ಒಂದು ಇನ್ವರ್ಟರು, ಒಂದು ಬ್ಯಾಟ್ರಿ ಬೇಕಾಗುತ್ತೆ. ಅದಕ್ಕೆ ಮೈನಸ್ಸು ಪ್ಲಸ್ಸು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇನ್ವರ್ಟರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋದು ಈಗ ಪ್ರಾಡಕ್ಟ್ ಇನ್ನೊಂದು ಸ್ಲಿಪ್ ಇದೆ. ಸೊ ನೋಡ್ಬೋದು ಈಗ ಇದರಲ್ಲಿ ಮ್ಯಾನ್ಯಲ್ ಇದನ್ನ ಯಾವ ಥರ ಮಾಡೋದು, ವಾರಂಟಿ ಕಾರ್ಡು ಟೋಟಲಿ ಇದರಲ್ಲಿ ಇದೆ. ಸೊ ಫಿಲ್ ಮಾಡಿ ನಾವು ಇದನ್ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲಾನು ಇಲ್ಲಿ ಫುಲ್ ಇದೆ ಫ್ರೆಂಡ್ಸ್. ಸೊ ಸೀರಿಯಲ್ ನಂಬರು ಇಲ್ಲಿ ಲೂಮ್ ಸೋಲಾರ್ ಅಂತ ದೊಡ್ಡದಾಗಿದೆ. ಸೊ ನಾವು ಇದನ್ನ ಫಿಕ್ಸ್ ಮಾಡಬೇಕು ಅಂದ್ರೆ, ಸೊ ಇಲ್ಲಿ ಹೋಲ್ಸ್ ಅವರೇ ಅಡ್ಜಸ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಕ್ಲಾಂಪ್ಗಳೇನಾದ್ರು ಹಾಕ್ಬಿಟ್ಟು ನಾವು ಯಾವುದೋ ಒಂದು ಜಾಗದಲ್ಲಿ ಫಿಕ್ಸ್ ಮಾಡ್ಬೋದು. ಸೊ QC ಪಾಸ್ಡ್ ಅಂತ ಸಿಗ್ನೇಚರು ಆಗಿದೆ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಕ್ರಿಸ್ಟಲ್ ಗ್ಲಾಸ್ ಲೈನ್ ಪಿಕ್ಸೆಲ್ಸ್ ಅಂತ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಅನ್ನೋದು. ಸೊ ಒಳ್ಳೆ ಪವರ್ ಸಿಗ್ನಲ್ ನಾವು ಇದ್ರಲ್ಲಿ ಮಾಡಬಹುದು.
ಸೊ ನಿಮ್ಗೆ ಕಾಣಿಸ್ತಾ ಇದೆ, ಇದು ಮೋನೋ ಕ್ರಿಸ್ಟಲೈನ್ ಪ್ಯಾನಲ್ ಅಂತ ಇದು. ಸೊ ಇಲ್ಲಿ ನಮ್ಗೆ ಬಾಕ್ಸ್ ತರ ಕಾಣಿಸ್ತಾ ಇದೆ ಡೈಮಂಡ್ ಟೈಪ್ ಅಲ್ಲಿ. ಸೊ ಇದು ಮೋನೋ ಕ್ರಿಸ್ಟಲೈನ್ಸ್ ಅಂತ ಇದು ನಮಗೆ ಏನೇ ಕ್ರ್ಯಾಶ್ ಪ್ರೂಫ್ ಇರುತ್ತೆ, ವಿತ್ ಇದ್ರ ಮೇಲೆ ಏನೇ ಬಿದ್ರೂ ನಮ್ಗೆ ಏನು ಆಗೋದಿಲ್ಲ. ಸೊ ವೆಯ್ಟು ತಡೀತೆ, ಇದ್ರ ಮೇಲೆ ನಾವು ಈ ತರ ಹಾಕಿದ್ರು ಏನೂ ಆಗೋದಿಲ್ಲ. ಸೊ ಎಲ್ಲಾನು ವೆಯ್ಟು ಈ ತರ ಹೊಡೆದ್ರು ಜಸ್ಟ್ ಏನೇ ಆದ್ರೂ ಇದೇನು ಆಗೋದಿಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ವಿಡಿಯೋ ಮಾಡಿ ಬ್ಯಾಟ್ರಿನ ತಗೊಂಡು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ, 50 ವಾಟ್ಸ್ ಲೂಮ್ ಸೋಲಾರ್ ಪ್ಯಾನಲ್ ನ ಒಂದು ಅನ್ಬಾಕ್ಸಿಂಗ್. ಸೊ ಇದರಿಂದ ನಮ್ಗೆ ಏನು ಉಪಯೋಗ ಇದೆ, ಇದನ್ನ ಯಾವ ತರ ಬಳಸ್ಕೋಬೇಕು, ಇದನ್ನ ಯಾವ ತರ ಬ್ಯಾಟ್ರಿ ಕನೆಕ್ಟ್ ಮಾಡೋದು, ಇನ್ವರ್ಟರ್ ಯಾವ ತರ, ಏನೇನು, ಹೇಗೆ ಅದು ಯಾವ್ದು ಪರ್ಚೇಸ್ ಮಾಡ್ಕೋಬೇಕು, ಎಷ್ಟಾಗುತ್ತೆ, ಯಾವ ತರ ಕನೆಕ್ಟ್ ಮಾಡೋದು, ಏನು ಸಂಪೂರ್ಣವಾದ ಮಾಹಿತಿನ ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ನಮ್ಗೆ ಏನೇನು ಉಪಯೋಗಗಳು ಅಂದ್ರೆ, ಈಗ ಸಮರ್ ಬರ್ತಾ ಇದೆ, ಈಗ ನಾವು ಪವರ್ ಬಿಲ್ಲು ತುಂಬಾ ಜಾಸ್ತಿ ಆಗುತ್ತೆ. ಅದೊಂದು ಸುಮಾರು ನಾನು 3-4 ಲೈಟ್ಗಳನ್ನ ಇದರಿಂದ ಕನೆಕ್ಟ್ ಮಾಡ್ಕೋಬಹುದು ನಾವು. ಸೊ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಬ್ಯಾಟ್ರಿ ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ, ಸೊ ಯಾವ ಇನ್ವರ್ಟರ್ ತಗೊಳ್ಬೇಕು ಏನು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿನ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ, ಬಂದ ತಕ್ಷಣ ಒಂದು ವಿಡಿಯೋನ ಮಾಡ್ತೀನಿ. ಸೊ ಈಗ ನಾವು ಮಾಡಿರೋಂಥದ್ದು ಒಂದು 50 ವಾಟ್ಸ್ ಲೂಮ್ ಸೋಲಾರ್ನ ಅನ್ಬಾಕ್ಸಿಂಗ್. ಸೊ ಇದು ನಮಗೆ ತುಂಬಾ ವರ್ತ್ ಇದೆ ಫ್ರೆಂಡ್ಸ್. ಯಾಕೆ ಅಂತೀರಾ, ಕರೆಂಟ್ ಬಿಲ್ ತುಂಬಾ ಕಂಜೆಕ್ಷನ್ ಮಾಡ್ಬೋದು, ತುಂಬಾ ಸೇವ್ ಮಾಡ್ಬೋದು. ಸೊ ಹೇಗೆ ಅಂದ್ರೆ ಆಲ್ಮೋಸ್ಟ್ ಒಂದು ನೈಟ್ ನಾವು ಒಂದು 2-3 ಅವರ್ಸ್ ಉಪಯೋಗಿಸ್ತೀವಲ್ವಾ, ಅಷ್ಟಕ್ಕೂ ಇದನ್ನ ನಾವು ಹಾಕೋಬಹುದು. ಸೊ 50 ವಾಟ್ಸ್ಗೆ ನಮ್ಗೆ ಎಷ್ಟು ಬ್ಯಾಟ್ರಿ ಹಾಕಿರ್ತೀವಿ, ಎಷ್ಟು ವೋಲ್ಟೇಜ್ ಬೇಕು, ಎಷ್ಟು ಆಂಪ್ಸ್ ಇರೋ ಬ್ಯಾಟ್ರಿ ಬೇಕು, ಎಲ್ಲ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ವಿಡಿಯೋ ನೋಡೋರಲ್ಲ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಪ್ರತಿಯೊಬ್ಬರು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.